ನಮಸ್ಕಾರ ಮನಿ ಲೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮ್ಯೂಚುವಲ್ ಫಂಡ್ನ SIP ಬ್ರೇಕಿಂಗ್ ಆದಾಗ ಏನೆಲ್ಲ ವ್ಯತ್ಯಾಸಗಳು ಉಂಟಾಗುತ್ತೆ ಎಂಬುದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಆಕಾಶ್ ಅವರು ಕಳೆದ 3 ವರ್ಷಗಳಿಂದ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮೂಲಕ ಹೂಡಿಕೆಯನ್ನು ಮಾಡ್ತಾ ಇದ್ರು. ಷೇರು ಮಾರುಕಟ್ಟೆ ಗೂಳಿ ಊಟ ಮುಂದುವರಿಸ್ತಾ ಇರೋದ್ರಿಂದ ಅವರ ಪೋರ್ಟ್ಫೋಲಿಯೋ ಉತ್ತಮವಾಗಿದೆ. ಆದರೆ ಕೆಲವು ದಿನಗಳಿಂದ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಕುಸಿತ ಕಾಣಲಿದೆ ಎಂಬ ಸುದ್ದಿ ಇದೆ. ಇದರಿಂದಾಗಿ ಆಕಾಶ್ ತನ್ನ ಬೆಳೀತಾ ಇರುವ ಪೋರ್ಟ್ಫೋಲಿಯೋ ಕೆಂಪು ಬಣ್ಣಕ್ಕೆ ತಿರುಗುವ ಆತಂಕದಲ್ಲಿ ಇದ್ದಾರೆ. ಆಕಾಶ್ ಅವರಂತೆ ಹಲವಾರು ಹೂಡಿಕೆದಾರರು ಮಾರುಕಟ್ಟೆಯ ಏರಿಳಿತಗಳಿಗೆ ಹೆದರ್ತಾ ಇದ್ದಾರೆ. ಇದರಿಂದಾಗಿ ಅವರು ಒಂದು SIPಯನ್ನು ನಿಲ್ಲಿಸ್ತಾ ಇದ್ದಾರೆ ಅಥವಾ ಮ್ಯೂಚುವಲ್ ಫಂಡ್ಗಳನ್ನು ವಾಪಸ್ ಪಡೆದುಕೊಳ್ತಾ ಇದ್ದಾರೆ. ಆದರೆ ಇದು ಸರಿಯಾದ ಮಾರ್ಗವೇ? ಬನ್ನಿ, ನೀವು ಯಾಕೆ ಹಾಗೆ ಮಾಡಬಾರ್ದು ಅನ್ನೋದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ನೋಡಿ, SIP ಮೂಲಕ ಆಕಾಶದಂತಹ ಹೂಡಿಕೆದಾರರು ಪ್ರತಿ ತಿಂಗಳ ಪೂರ್ವ ನಿರ್ಧರಿತ ದಿನಾಂಕದಂದು ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ನಿಗದಿತ ಮೊತ್ತವನ್ನು ಹೂಡಿಕೆ ಮಾಡ್ತಾರೆ. ಉಳಿದ ಮಾರ್ಕೆಟ್ನಂತೆ ಷೇರು ಮಾರುಕಟ್ಟೆ ಕೂಡ ಸೈಕ್ಲಿಕಲ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಕೆಲವು ಸಾರಿ ಮಾರುಕಟ್ಟೆ ಏರಿಕೆ ಕಂಡರೆ ಮತ್ತೆ ಕೆಲವು ಸಾರಿ ಬೆಲೆಗಳು ಕುಸಿತ ಕಾಣ್ತವೆ. ಆದರೆ ಮಾರುಕಟ್ಟೆ ಗೂಳಿ ಓಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೂಡಿಕೆದಾರರು ಬೆಳೀತಾ ಇರುವ NAV ಮೂಲಕ ಹೆಚ್ಚಿನ ಮೌಲ್ಯವನ್ನು ಪಡಿತಾರೆ. ಅದೇ ರೀತಿ ಮಾರುಕಟ್ಟೆ ಕುಸಿದಾಗ ಹೂಡಿಕೆದಾರರು ತಮ್ಮ ನಿಶ್ಚಿತವಾದ SIP ಮೊತ್ತದೊಳಗೆ ಹೆಚ್ಚು ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನು ಕೂಡ ಪಡಿತಾರೆ. ಇದನ್ನು ರೂಪಾಯಿ ವೆಚ್ಚದ ಸರಾಸರಿ ಅಂತಾನೂ ಕೂಡ ಕರೆಯಲಾಗುತ್ತೆ. ಮಾರುಕಟ್ಟೆ ಏರೋದಕ್ಕೆ ಆರಂಭಿಸಿದ ತಕ್ಷಣ ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಹೆಚ್ಚುತ್ತಿರುವ NAV ನಿಮಗೆ ಹೆಚ್ಚಿನ ಆದಾಯವನ್ನು ಕೊಡುತ್ತೆ. NAV ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ನೀವು ಒಂದು ಯೂನಿಟನ್ನು ಖರೀದಿಸುವುದಕ್ಕೆ ಅಥವಾ ರಿಡೀಮ್ ಮಾಡಿಕೊಳ್ಳುವ ವೆಚ್ಚ ಆಗಿದೆ. ಉದಾಹರಣೆಗೆ, ನೀವು ಒಂದು ನಿರ್ದಿಷ್ಟ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ 5,000 ರೂಪಾಯಿ ಹೂಡಿಕೆಯನ್ನು ಮಾಡ್ತೀರಿ ಅಂತ ಊಹೆ ಮಾಡಿಕೊಳ್ಳಿ. ಇದು 200 ರೂಪಾಯಿಗಳ NAVಯನ್ನು ಹೊಂದಿರುತ್ತೆ. ಈ ಸ್ಥಿತಿಯಲ್ಲಿ ನಿಮಗೆ 25 ಯೂನಿಟ್ಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಈಗ ಈ ಮ್ಯೂಚುವಲ್ ಫಂಡ್ಗಳ NAV 200ರಿಂದ 300 ರೂಪಾಯಿಗೆ ಏರಿಕೆ ಆದರೆ ಮತ್ತು ಈ ಹಂತದಲ್ಲಿ ನೀವು ನಿಮ್ಮ ಹೂಡಿಕೆಯನ್ನು ಮಾರಾಟ ಮಾಡೋದಕ್ಕೆ ಬಯಸಿದರೆ ಆಗ ನಿಮಗೆ 7,500 ರೂಪಾಯಿ ಸಿಗುತ್ತೆ. ಹೀಗಾಗಿ ಹೂಡಿಕೆ ಎಕ್ಸ್ಪರ್ಟ್ಗಳು ಮಾರುಕಟ್ಟೆಯ ಏರಿಳಿತಗಳ ಹೊರತಾಗಿಯೂ ತಮ್ಮ ಮಾಸಿಕ SIPಗಳನ್ನು ಮುಂದುವರಿಸುವುದಕ್ಕೆ ಸಲಹೆ ಕೊಡ್ತಾರೆ. ದೀರ್ಘಾವಧಿಯಲ್ಲಿ SIPಗಳು ನಿಮ್ಮ ಹೂಡಿಕೆಯ ಮೇಲೆ ಮಾರುಕಟ್ಟೆಯ ಏರಿಳಿತದ ಪರಿಣಾಮವಲ್ಲದ ರೀತಿ ಮಾಡಬಹುದು. ಇದಕ್ಕಾಗಿಯೇ ನೀವು ಮಾರುಕಟ್ಟೆಗಳ ಕುಸಿತದ ಭಯದಲ್ಲಿ ನಿಮ್ಮ SIPಗಳನ್ನು ಮುರಿಯಬಾರ್ದು ಅಥವಾ ಅದನ್ನು ನಿಲ್ಲಿಸಬಾರ್ದು. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ SIPಗಳ ಮೂಲಕ ನೀವು ದೀರ್ಘಾವಧಿಯಲ್ಲಿ ಗಮನಾರ್ಹವಾದ ಕಾರ್ಪಸನ್ನು ರಚಿಸಬಹುದು. SIPಯನ್ನು ಆರಂಭಿಸುವ ಪ್ರಕ್ರಿಯೆ ದೀರ್ಘಾವಧಿ ಹಣಕಾಸಿನ ಗುರಿಯ ನಿರ್ಣಯಗಳಾದ ಮನೆಯ ಖರೀದಿ ಆಗಿರ್ಬೋದು, ನಿಮ್ಮ ಮಕ್ಕಳ ವಿದೇಶಿ ಶಿಕ್ಷಣ, ಸಂಪತ್ತು ಸೃಷ್ಟಿ ಅಥವಾ ನಿವೃತ್ತಿ ಯೋಜನೆಯ ಮೂಲಕನೇ ಆರಂಭ ಆಗುತ್ತೆ. ನಿಮ್ಮ ಹಣಕಾಸಿನ ಗುರಿಯ ಮೊತ್ತ ಮತ್ತು ಅದಕ್ಕೆ ಅಗತ್ಯವಿರುವ ಅವಧಿಯನ್ನು ಅವಲಂಬಿಸಿ ನಿಮ್ಮ SIP ಮೊತ್ತವನ್ನು ಕಂಡುಹಿಡಿಯಲಾಗುತ್ತೆ. ಆದ್ದರಿಂದ ನೀವು ನಿಮ್ಮ SIPಯನ್ನು ನಿಲ್ಲಿಸಿದರೆ ಅಥವಾ ಮಾರುಕಟ್ಟೆಯ ಏರಿಳಿತಗಳಿಂದ ನಿಮ್ಮ ಹೂಡಿಕೆಯನ್ನು ರಿಡೀಮ್ ಮಾಡಿಕೊಂಡ್ರೆ ನೀವು ನಿಮ್ಮ ಹೂಡಿಕೆಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅಲ್ಲದೆ ನೀವು ನಿಮ್ಮ ಹಣಕಾಸಿನ ಗುರಿಯನ್ನು ಸಾಧಿಸುವಲ್ಲಿ ವಿಫಲರಾಗ್ತಾ ಇರ್ತೀರಿ. ನೀವು ನಿಮ್ಮ SIPಯನ್ನು ನಿಲ್ಲಿಸಿದಾಗ ಅಥವಾ ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಯನ್ನು ರಿಡೀಮ್ ಮಾಡಿದಾಗ ಕಾಂಪೌಂಡಿಂಗ್ನ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ನೀವು ವಂಚಿಸಿಕೊಂಡಂತಾಗುತ್ತೆ. ನೀವು ನಿಯಮಿತವಾಗಿ ಹೂಡಿಕೆಯನ್ನು ಮಾಡೋದನ್ನು ಮುಂದುವರಿಸಿದರೆ ಮಾತ್ರ ಕಾಂಪೌಂಡಿಂಗ್ ಲಾಭವನ್ನು ಪಡೆಯಬಹುದು. ದೀರ್ಘಾವಧಿಯಲ್ಲಿ ಉತ್ತಮವಾದ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಕಾಂಪೌಂಡಿಂಗ್ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಹೂಡಿಕೆ ಮತ್ತು ಆದಾಯದ ಮೇಲೆ ನೀವು ಆದಾಯವನ್ನು ಗಳಿಸ್ತೀರಿ. ಇದು ಪ್ರತಿ ವರ್ಷವೂ ಕೂಡ ಸೇರಲ್ಪಡುತ್ತೆ. ಹೀಗಾಗಿ ಇದು ನಿಮ್ಮ ಫಂಡ್ನ ಹೆಚ್ಚಳಕ್ಕೆ ಕಾರಣವೂ ಕೂಡ ಆಗುತ್ತೆ. ಇನ್ನು ಕಾಂಪೌಂಡಿಂಗ್ನ ಶಕ್ತಿ ಏನು ಅನ್ನೋದನ್ನು ಒಂದು ಸರಳ ಉದಾಹರಣೆಯ ಮೂಲಕ ನಾವೀಗ ಅರ್ಥ ಮಾಡಿಕೊಳ್ಳೋಣ. ಒಂದು ವೇಳೆ ನೀವು ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹೂಡಿಕೆಯನ್ನು ಮಾಡ್ತಾ ಇದ್ದೀರಿ ಅಂತಾನೆ ಭಾವಿಸೋಣ. ಆಗ ನೀವು ವಾರ್ಷಿಕವಾಗಿ -12% ರಿಟರ್ನನ್ನು ಗಳಿಸ್ತಾ ಇರ್ತೀರಿ. ಅದೇ ರೀತಿ 10 ವರ್ಷಗಳಲ್ಲಿ ನೀವು 2,40,000 ರೂಪಾಯಿ ಹೂಡಿಕೆ ಮಾಡಿದರೆ ನಿಮಗೆ 4,60,000 ರಿಟರ್ನ್ ಸಿಗುತ್ತೆ. ಅಂದರೆ ನಿಮ್ಮ ಹಣ ದುಪ್ಪಟ್ಟಾಗಿರುತ್ತೆ. ಇದು ಕಾಂಪೌಂಡಿಂಗ್ನ ಶಕ್ತಿ. ಇನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ರಿಟರ್ನ್ಸನ್ನು ನಿಗದಿಪಡಿಸಿಲ್ಲ ಅನ್ನೋದನ್ನು ನೆನಪಿನಲ್ಲಿಡಿ. ಇದರಿಂದ ನಿಮ್ಮ ರಿಟರ್ನ್ಸ್ ಹೆಚ್ಚಾಗುವ ಅಥವಾ ಕಡಿಮೆಯಾಗುವ ಸಾಧ್ಯತೆಯೂ ಇದ್ದೇ ಇರುತ್ತೆ. ಇನ್ನು ಷೇರು ಮಾರುಕಟ್ಟೆ ಗಮನಾರ್ಹವಾಗಿ ಕುಸಿತವನ್ನು ಅನುಭವಿಸಿದಾಗಲೆಲ್ಲ ಮ್ಯೂಚುವಲ್ ಫಂಡ್ಗಳು ಷೇರುಗಳಂತೆ ತೀವ್ರವಾಗಿ ಪರಿಣಾಮ ಬೀರುವುದಿಲ್ಲ. ಯಾಕೆಂದರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಎಕ್ವಿಟಿ, ಬಾಂಡು, ಗೋಲ್ಡು, ರಿಯಲ್ ಎಸ್ಟೇಟು ಮತ್ತು ಇತರೆ ಅನೇಕ ಮಾರ್ಗಗಳಲ್ಲಿ ಹೂಡಿಕೆಯನ್ನು ಮಾಡುತ್ತೆ. ನಾವು ಎಕ್ವಿಟಿಯ ಬಗ್ಗೆ ಮಾತನಾಡೋದಾದರೆ ಹೂಡಿಕೆಗಳನ್ನು ವಿವಿಧ ಮಾರುಕಟ್ಟೆಯ ಕ್ಯಾಪ್ಗಳು ಮತ್ತು ಸೆಕ್ಟರ್ಗಳಲ್ಲಿ ಮಾಡಲಾಗುತ್ತೆ. ಅಲ್ಲದೆ ಇದು ಒಂದೇ ವಲಯದಲ್ಲಿ ಆದರೂ ಕೂಡ ವಿವಿಧ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಇದರ ಅರ್ಥ ಏನಂದರೆ ಒಂದು ವಲಯದ ಉತ್ತಮ ಪರ್ಫಾರ್ಮೆನ್ಸ್ ದುರ್ಬಲ ಇರುವ ವಲಯ ಅಥವಾ ಷೇರುಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದಕ್ಕಾಗಿಯೇ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಷೇರುಗಳಂತೆ ಗಮನಾರ್ಹವಾದ ಅಥವಾ ಹಠಾತ್ತನೆ ಕುಸಿತವನ್ನು ಕಾಣುವುದಿಲ್ಲ. ಆಕಾಶ್ ಅವರಂತೆ ನೀವು ಕೂಡ SIP ಮೂಲಕ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ನಿಮ್ಮ ಹೂಡಿಕೆಯಲ್ಲಿ ಸ್ಥಿರವಾಗಿರಿ. ಓಕೆ,
ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು